ಸರ್ ಇದು ಮಳವಳ್ಳಿ ಸ್ಟೈಲು, ಮಂಡ್ಯ ಡಿಸ್ಟ್ರಿಕ್ಟ್ ಸ್ಟೈಲ್. ಈಸ್ಟ್ ಹುಡುಗರೇ ಅದು ಮಟನ್ ಹಾಂ ಫ್ಲೇವರ್ ಬರೋದು. ಚಾಪ್ಸ್ ಗ್ರೈಂಡರ್ ಆಗಿದೆ. ಮಸಾಲೆ ನೋಡಿ ಯಾವ ರೀತಿ ನೈಸ್ ಆಗಿದೆ. 5 ನಿಮಿಷ ಆಯಿತು ವಿಸಿಲ್ ಬಂದು, ಎಲ್ಲ ಕೂಲ್ ನೋಡಿ ಸರ್, ಈಗ ತೆಗಿತೀನಿ ನೋಡಿ ಸರ್. ಯಾವುದೇ ರೀತಿಯ ಕಲರ್ ಇಲ್ಲ, ಏನಿಲ್ಲ. ನೋಡಿ ಸರ್ ಗ್ರೀನ್ ಆಗಿ. ನೋಡಿ ಬಾ ಮಟನ್ ನೋಡ್ರಿ, ಚಾಪ್ಸು 5 ಪೀಸ್ ಅಂತೆ, 120 ರೂಪಾಯಿ. ನಮಸ್ಕಾರ ವೀಕ್ಷಕರೇ, ರಾಮಣ್ಣ ಹೋಟೆಲು, RPC ಲೇಔಟ್, ಸ್ವಿಮ್ಮಿಂಗ್ ಪೂಲ್ ಎದುರುಗಡೆ. ಆಗಲೇ ನೀವು ಚಿಕನ್ ಬಿರಿಯಾನಿ ಮಳವಳ್ಳಿ ಶೈಲಿ ನಾಟಿ ಅವ್ರ ಅಪ್ಪ ಹೇಳ್ಕೊಟ್ಟಿದಂತೆ. ಒಬ್ಬ ವೀಕ್ಷಕರು ಮೆಸೇಜ್ ಹಾಕಿದ್ರು, ಅಲ್ಲಿ ಮಟನ್ ಚಾಪ್ಸ್ ಬಿಡಬೇಡಿ, ಅದನ್ನು ಸ್ವಲ್ಪ ತೋರಿಸಿ ಅಂತ. ಬನ್ನಿ, ಮಟನ್ ಚಾಪ್ಸ್ ಮಾಡೋದು ಬಂದ್ಬಿಟ್ಟಿದ್ದೀವಿ. ಇದು ಕೂಡ ರಾಮಣ್ಣವ್ರ ಶೈಲಿ, ಅಂದರೆ ಅವ್ರ ತಂದೆಯವ್ರ ಶೈಲಿ. ಬನ್ನಿ ವೀಕ್ಷಕರ ಒಂದು ಕೋರಿಕೆ, ಇಲ್ಲಿ ಚಾಪ್ಸ್ ಚೆನ್ನಾಗಿರುತ್ತೆ ಅಂದ್ರೆ ಮಟನ್ ಚಾಪ್ಸ್, ಅದನ್ನು ತೋರಿಸ್ಕೊಳ್ಳೋಣ. ನಮ್ಮ ತಂದೆ ಹೇಳ್ಕೊಳ್ಳೋ ರೀತಿಲಿ ನಾನು ಮಾಡ್ತಾ ಇದ್ದೀನಿ. ಪ್ಯೂರ್ ನಾಟಿ ಸ್ಟೈಲ್. ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಏನು ಹಾಕೋದಿಲ್ಲ. ಕಲರ್ಗೂ ಸಹ ನಾನು ಯಾವ್ದು ಹಾಕಲ್ಲ. ನಿಮ್ಮ ಕಣ್ಮುಂದೆ ಬಿರಿಯಾನಿ ಯಾವ ತರ ಮಾಡಿದ್ದೀನಿ ಸರ್, ಅದೇ ತರ ಚಾಪ್ಸ್ ನಾನು ಮುಂದೆ ಮಾಡ್ಕೊಡ್ತೀನಿ ಸರ್. ನೋಡಿ ಅದಕ್ಕೇನು ಎಲ್ಲ ಇಟ್ಕೊಂಡ್ಬಿಡಿ. ಎಷ್ಟು ಕೆಜಿ ಚಾಪ್ಸ್ ಸರ್? 2 kg ಸರ್. ಇದು ಇವತ್ತು 2 kg ಚಾಪ್ಸ್ ಮಾಡ್ತಾ ಇದೀವಿ, ನೋಡೋಣ ಸರ್. 2 kg ಮಟನ್ ಸರ್. ಸೊ ಇದು ಒಂದು ಟೊಮೊಟೊ, ಒಂದು 20 ಮೆಣಸಿನಕಾಯಿ ಸರ್. ಪೆಪ್ಪರ್ ಒಂದು ಫುಲ್ ಬೌಲ್ ಬೇಕಾ ಅದಕ್ಕೆ? ಹಾಫ್ ಬೌಲ್ ಸರ್. ಹಾಫ್ ಬೌಲ್ ಸರ್. ಶುಂಠಿ ಒಂದು ಅರ್ಧ, ಬೆಳ್ಳುಳ್ಳಿ 1 ರೆಡಿ. ಇದಕ್ಕೆ ಮೆಂತ್ಯ, ಕೊತ್ತಂಬರಿ, ಪುದೀನ 3 ಮಿಕ್ಸ್ ತೊಳ್ದು ರೆಡಿ ಮಾಡಿಕ್ತೀನಿ ಸರ್ ನಾನು. ಕಾಯಿ ಮತ್ತೆ ಕಡಲೆ. ಎಷ್ಟಿದೆ ಇದು? ಇದು 1 ಕಾಯಿ ಇದೆ. ಹುರ್ಗಡ್ಲೆ ಸ್ವಲ್ಪ ಹಾಕ್ತೀನಿ ಸರ್. ಸೊ ಎಲ್ಲ ನಿಮ್ಮ ಮಳವಳ್ಳಿ ನಿಮ್ಮ ತಂದೆಯವ್ರ ಶೈಲಿ. ಹೌದು. ಇದನ್ನೆಲ್ಲ ಫಸ್ಟು ಸ್ವಲ್ಪ ಈ ಆನಿಯನ್ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟು ಸರ್, ಆಮೇಲೆ ಚೆನ್ನಾಗಿ ಫುಲ್ಲು ನೈಸಾಗಿ ರುಬ್ತೀನಿ ಸರ್. ನೈಸಾಗಿ ರುಬ್ಬಿ ಮುಕ್ಕಿ ನಿಮ್ಮ ಮುಂದೆ ನಾನು ಮಾಡಿ ತೋರಿಸಿ. ಓಕೆ ಸರ್. ಚಾಪ್ಸ್ಗೆ ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೋಬೇಕು. ಒಂದು 100 ಗ್ರಾಮ್ ಎಣ್ಣೆ ಸರ್. 100 ಗ್ರಾಮ್ ಎಣ್ಣೆ. ಸ್ವಲ್ಪ ಆನಿಯನ್. ಸ್ವಲ್ಪ ಆನಿಯನ್. ವೀಕ್ಷಕರೇ ಯಾಕೆ ತೋರಿಸ್ದೆ ಅಂದರೆ ಇಲ್ಲಿ ಎಲ್ಲೂ ನಮಗೆ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಇಲ್ಲ, ಇಲ್ಲಿ ಕಲರ್ ಇಲ್ಲ ನೋಡಿ, ಎಲ್ಲ ಓಪನ್. ಹಸಿ ಹೋಗ್ಬೇಕಷ್ಟೇ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಇದು ಸ್ವಲ್ಪ ರೋಸ್ಟ್ ಇದ್ದಂಗೆ ಲಾಸ್ಟಲ್ಲಿ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು. ಮೇನು ಇವರು ಸೊಪ್ಪುಗಳು ಜಾಸ್ತಿ ಹಾಕೋದ್ರಿಂದ ಜನ ಇದು ಲೈಕ್ ಮಾಡ್ತಾರೆ, ಯಾಕಂದರೆ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಜಾಸ್ತಿ ರೋಸ್ಟ್ ಮಾಡ್ಬಿಟ್ಟು ಸರ್, ಅದು ಸ್ಮೆಲ್ಲೇ ಹೋಗ್ಬಿಡುತ್ತೆ. ರೋಸ್ಟ್ ಮಾಡಿದ್ರೆ ರೋಸ್ಟ್ ಮಾಡಬಾರ್ದು, ಮೀಡಿಯಂ ರೋಸ್ಟ್ ಮಾಡಿ. ಈಗ ಅದು ಸ್ವಲ್ಪ ರೋಸ್ಟ್ ಆಯ್ತಿದ್ದೀನಿ ಸರ್. ಯಾಕಂದ್ರೆ ಇದು ಮೆಂತ್ಯ, ಕಲರ್ಗೆ ಒಂಚೂರು ಪಾಲಕ್, ಒಂದೆರಡು ಕಲರ್ ಬರೋದು ಎಲ್ಲ ಹಾಕ್ಬಿಟ್ರು. ಯಾಕಂದ್ರೆ ಇದು ಮಳವಳ್ಳಿ ಸ್ಟೈಲು, ಮಂಡ್ಯ ಡಿಸ್ಟ್ರಿಕ್ಟ್ ಸ್ಟೈಲ್. ಪೆಪ್ಪರ್ ಈಗ ಇಷ್ಟೊಂದು, ಓಕೆ, ಅರ್ಧ ಕಪ್ಪು. ಮತ್ತೆ ಇದಕ್ಕೆ 1 ಕಾಯಿ ಸರ್, ದಪ್ಪ ಕಾಯಿ. ಹುರ್ಗಡ್ಲೆ ಸ್ವಲ್ಪ ಹುರ್ಗಡ್ಲೆ, 100 ಗ್ರಾಮ್ ಹುರ್ಗಡ್ಲೆ. ಸೊ ಇದು ಮಾಡೋ ಶೈಲಿಯಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಎಷ್ಟು ಅಥೆಂಟಿಕ್ ಆಗಿರುತ್ತೆ. ಮಂಡ್ಯ ಶೈಲಿ ಬಗ್ಗೆ ನೀವು ಕಾಯ್ತಾ ಇದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಲೇಬೇಕು. ಆಯ್ತಾ? ಇದು ಗ್ರೈಂಡರ್ ಮಾಡಬೇಕಿದ್ದ, ಇದನ್ನು ಗ್ರೈಂಡ್ ಮಾಡೋದು. ಓಕೆ, ಸ್ವಲ್ಪ ಆರ್ಬೇಕು. ಇದು ಆದ್ಮೇಲೆ ಗ್ರೈಂಡಿಂಗ್. ಗ್ರೈಂಡರ್ ಮಾಡಿದೆ. ಇವಾಗ ಚಾಪ್ಸ್ ರೆಡಿ ಮಾಡಿ ಸರ್. ಮೊದಲನೇದಾಗಿ ಇವಾಗ ಕುಕ್ಕರ್ ಇಟ್ಕೊಂಡ್ರು. 100 ಗ್ರಾಮ್ ಎಣ್ಣೆ ಸರ್. ಒಂದು 100 ಗ್ರಾಮ್ ಎಣ್ಣೆ ಹಾಕಿ ಸರ್. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ. ಕಸ್ತೂರಿ ಮೆಂತ್ಯ ಫಸ್ಟು. ಆನಿಯನ್ ಒಂದು ಇಡಿ ಅಷ್ಟೇ. ಈಗ ಈರುಳ್ಳಿ ಕೆಂಪು ಆಯ್ತಾ, ಸ್ವಲ್ಪ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತೀನಿ ಸರ್ ಇದಕ್ಕೆ. ಯಾಕಂದ್ರೆ ಅದು ಹಾಕಿದ್ದೀನಲ್ಲ. 2 ಸ್ಪೂನ್. ಮಳವಳ್ಳಿ ಸ್ಟೈಲು ಚಾಪ್ಸ್, ಮಟನ್ ಚಾಪ್ಸ್ ಇಷ್ಟಿದೆ ನೋಡ್ತಾ ಇದ್ರಿ. ಇದು ಬೇರೆ ಥರ ಇದೆ ಮಟನ್. ಈ ಹಂತಕ್ಕೆ ಮಟನ್ ಬಿತ್ತು. ಇವರು ಮಾಡೋ ಪ್ರೊಸೀಜರ್ ಎಲ್ಲ ಅವರ ತಂದೆಯವರ ಒಂದು ಟ್ರೈನಿಂಗು.
ಉಪ್ಪು ಒಂದು ಅರ್ಧ ಮುಷ್ಟಿ ಎಷ್ಟು, ಹಾಂ. ಇವಾಗ 1 ಸ್ಪೂನ್ ಅಷ್ಟು ಅರಿಶಿನ 1 ಸ್ಪೂನು. ಚೆನ್ನಾಗಿ ನೀರು ಸುಳ್ಬೇಕು ಸರ್. ಅದು ಹಾಂ ನೀರು ಸುಳಿದ್ರೇ ಅದು ಮಟನ್ ಹಾಂ ಹಾಂ ಹಾಂ. ಫ್ಲೇವರ್ ಬರೋದು. ನೋಡಿ ಈಗ ನಾವು ಚಾಪ್ಸು ನಿಮ್ಮ ಮುಂದೆ ನಾವು ಏನೇ ಪ್ರತಿಯೊಂದು ಏನೇ ಆಗಲಿ ಆರ್ಟಿಸ್ಟ್ ಎಲ್ಲ ಹಾಕಿದ್ದೀವಿ, ಅದನ್ನೇ ಗ್ರೈಂಡರ್ ಮಾಡ್ತಾ ಇದ್ದೀವಿ. ಚಾಪ್ಸ್ ಗ್ರೈಂಡರ್ ಆಗಿದೆ. ಮಸಾಲೆ ನೋಡಿ ಯಾವ ರೀತಿ ನೈಸ್ ಆಗಿದೆ. ಟೇಸ್ಟ್ ನೋಡಿ. ಹಾಂ ಸರ್ ಆಯಿತು ಸರ್. ಬಂತ ಸರ್ ಇದು? ಓ ಇದು ಮಟನ್ ಚಾಪ್ಸ್ಗೆ ರೆಡಿ ಮಾಡೋ ಪೇಸ್ಟು ನೋಡಿ ಸರ್, ಈ ಥರ ಇದೆ. ಗ್ರೈಂಡ್ ಆಗಿ ಬಂತು. ಯಾವುದೇ ರೀತಿಯ ಕಲರ್ ಇಲ್ಲ ಏನಿಲ್ಲ. ಹಾಂ. ಚಾಪ್ಸ್ ಮಾಡೋ ಮೇಲೆ ತೋರಿಸ್ತೀನಿ ಸರ್ ನಿಮಗೆ ಯಾವ ಥರ ಇರುತ್ತೆ ಅಂತ. ಅದು ಸುಗಂಧ ಪರಿಮಳ ಟೇಸ್ಟು ಹಾಕುವ ಸರ್. ಹಾಕೋಣ ಸರ್. ಈಗ ಯಾವ ಕಲರ್ ಬರುತ್ತೋ ಗೊತ್ತಾಗುತ್ತೆ ಇವಾಗ. ನೋಡಿ ಸರ್. ಇದೇ ಕಲರ್ ಬರುತ್ತಲ್ಲ? ಇನ್ನೂ ಕಲರ್ ಬರುತ್ತೆ ಸರ್. ಇನ್ನೂ ಕಲರ್ ಬರುತ್ತೆ. ಹಾಂ ಇನ್ನೊಂದು 3 ಐಟಮ್ ಹಾಕ್ಬೇಕು. ಹಾಂ ನೋಡಿ ಹಾಕ್ತೀವಿ ಮುಂದೆನೆ. ಏನಿಲ್ಲ, ಧನಿಯಾ ಪುಡಿ ಧನಿಯಾ ಪುಡಿ 2 ಸ್ಪೂನು. 2 ಸ್ಪೂನು ನೋಡಿ. ಹಾಂ. ಮಟನ್ ಮಸಾಲ 1 ಸ್ಪೂನು. ಮಟನ್ ಮಸಾಲ 1 Yes, ಸ್ಪೂನು. sir. ಹಾಂ. ಮತ್ತೆ ನಾವು ಮಾಡಿದ ಪೌಡರ್ ಸರ್. ಇದಕ್ಕೆ ಏನಂದ್ರೆ ಗರಂ ಮಸಾಲ. ಗರಂ ಮಸಾಲ ಮನೇಲಿ ಮಾಡಿದ ಗರಂ ಮಸಾಲ. ಎಸ್ ಸರ್ 1 ಸ್ಪೂನ್. ಜನಗಳು ಸರ್ ಗ್ರೇವಿ ಕೇಳ್ತಾರೆ, ಆದ್ರಿಂದ ಏನು ಮಾಡ್ತೀನಿ ಜಾಸ್ತಿ ತಿಕ್ಕಾಗಿ ಮಾಡಲ್ಲ. ಸ್ವಲ್ಪ ಗ್ರೇವಿ ಥರ ಇರಬೇಕು, ತಿಕ್ಕಾಗಿರ್ಬೇಕು. ಹೌದು. ಸೆಮಿ ಗ್ರೇವಿ. ಎಸ್ ಸರ್ ಸೆಮಿ ಗ್ರೇವಿ. ಈ ಎಳೆ ಮಟನ್ ಆಗಿರೋದ್ರಿಂದ ಹಾಂ. 1 ವಿಸಲ್ ಕೂಗ್ತೀನಿ ಸರ್. ಒಂದು ವಿಸಲ್. ಒಂದೇ ವಿಸಲ್. ಒಂದು ವಿಸಲ್ ಕೂಗಿಸ್ಬಿಟ್ರೆ ಮಟನ್ ಚಾಪ್ಸ್ ರೆಡಿ. ಎಸ್ ಸರ್. ಇಷ್ಟೇ. ಆಲ್ಮೋಸ್ಟ್ ಒಂದು ಇದ್ರವರೆಗೆ ಆ ಬಟನ್ವರೆಗೆ ನೀರು. ಇಷ್ಟು ತೆಳುವಾಗಿ ಬರಬೇಕು. ತೆಳುವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಮುದ್ದೆಗೆ ಆಗುತ್ತೆ, ರೈಸ್ಗೂ ಆಗುತ್ತೆ ಸರ್. ಹಾಂ, ರೈಸ್ಗೂ ಮುದ್ದೆಗೆ ಎರಡು ಆಗುತ್ತೆ. ಸರ್ ಎಸ್ ಓಕೆ ಸರ್. ಎಸ್ ಸರ್. ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದೇ ವಿಸಲ್. ಒಂದೇ ವಿಸಲು. ಎಸ್ ಸರ್. ವಿಸಲ್ ಆಯ್ತು. 5 ಮಿನಿಟ್ಸ್ ವಿಸಲ್ ಆಗಿ ತೋರಿಸ್ತೀನಿ ನಿಮಗೆ ಮಟನ್ ಚಾಪ್ಸ್ ಯಾವ ಥರ ರೆಡಿ ಇದೆ ಅಂತ. ಚಾಪ್ಸು ಎಸ್ 5 ನಿಮಿಷ ಆಯಿತು ವಿಸಲ್ ಬಂದು. ಎಲ್ಲ ಕೂಲ್. ನೋಡಿ ಸರ್, ಈಗ ತೆಗಿತೀನಿ. ನೋಡಿ ಸರ್, ಯಾವುದೇ ರೀತಿಯ ಕಲರ್ ಇಲ್ಲ, ಏನಿಲ್ಲ. ಮುಂದೆ ನೋಡಿ ಸರ್, ಗ್ರೀನ್ ಆಗಿ. ನೋಡಿ ಕಲರು ಹಾಕಿಲ್ಲ, ಏನಿಲ್ಲ, ಇಷ್ಟು ಗ್ರೀನ್ ಆಗಿ ಬಂದಿದೆ. ಒಳ್ಳೆ ಪೀಸ್ ನೋಡಿ ಸರ್. ನೋಡಿ ಸರ್ ಸಾಕು. ಅಲ್ಲ? ಓಕೆ. ಹೇಳಿ ಸರ್, ಒಂದೇ ವಿಸಲ್. ಜಾಸ್ತಿ ಕೂಗಿಸಿದ್ರೆ ಕಲಸ ಬಿಡುತ್ತೆ. ಮನೆ ರೀತಿಯ ಎಷ್ಟು ಸರ್ ಒಂದು ಪ್ಲೇಟಿಗೆ? 210 ಸರ್. 210. ಎಷ್ಟು ಪೀಸ್ ಸರ್? 5 ಪೀಸ್ ಸರ್. 5 ಪೀಸ್. ಬಾ ಮಟನ್ ನೋಡ್ರಿ, ಚಾಪ್ಸು 5 ಪೀಸ್ ಅಂತೆ, 120 ರೂಪಾಯಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.